ಮೀಟಿಂಗ್ ಐತೆ ಭವ್ಯ ಇವತ್ತು. ನಾನು ಒಂದು 5 ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ, ಲೇಟ್ ಆಗುತ್ತೆ ಇವತ್ತು. ಎಲ್ಲ ಕೆಲಸ ಮಾಡಿರು. ಅವಳನ್ನ ಮಾತಾಡ್ಸೋಕೆ ಹೋಗ್ಬೇಡ ಅವಳನ್ನ. ಸರಿ ಆಯ್ತಕ್ಕ, ನಾನು ಎಲ್ಲ ಕೆಲಸ ಮಾಡಿರ್ತೀನಿ. ಈಗ ನೀನು ಎಲ್ಲ ಪಾತ್ರೆ ತೊಳೆದಿದ್ದೀನಿ, ಮಧ್ಯಾಹ್ನ ಎಲ್ಲ ಊಟ ಮಾಡ್ದವು, ಸಾಯಂಕಾಲ ಕಸ ಹೊಡೆದು ಎಲ್ಲ ರೆಡಿ ಮಾಡಿರ್ತೀನಿ. ನೀನು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿರ್ತೀನಿ. ಹೇಳಕ್ಕ, ಅವಳನ್ನ ಮಾತಾಡ್ಸೋಕೆ ಹೋಗ್ಬೇಡ, ಅವಳ ಸವಾಸಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಏನು ನೋಡ್ಕೊಂಡು ಮನೆ ತಾಗಿರು, ಎಲ್ಲೂ ಹೋಗ್ಬೇಡ. ಓದ್ಕೊಂಬೋದು ಬರ್ಕೊಂಬೋದು ಏನಿದ್ರು ನೀನು ಮಾಡ್ಕೋಬೇಕು. ಸರಿ ಆಯ್ತಕ್ಕ. ಸಾಂಬಾರು ಏನಾದರೂ ಮಾಡಲಾ? ಏನು ಬೇಡ, ಕಸ ಮುಸ್ರೆ ಎಲ್ಲ ನೀಟಾಗೆ ಸಾಯಂಕಾಲ 5 ಗಂಟೆ 5:15 ಆಗ್ತಿದ್ದಂಗೆ ಬಾಗ್ಲುಗಳದೆಲ್ಲ ಕಸ ಹೊಡೆದು ಬಾಗ್ಲಿಗೆ ನೀರು ಹಾಕಿ ಎಲ್ಲನ ರೆಡಿ ಮಾಡಿರು. 5 ಗಂಟೆ 5:15 ಆಗುತ್ತೆ ನಾನು ಬರೋ ಅಷ್ಟೊತ್ತಿಗೆ. ಬಂದಮೇಲೆ ನಾನು ಎಲ್ಲನ ಅಡುಗೆ ಮಾಡ್ಕೊಂತೀನಿ. ಸಾರೇನು ಮಾಡೋಕೆ ಹೋಗ್ಬೇಡ. ತಿರ್ಗಾ ಅವಳು ಜರಿತಾಳೆ, ನೀನು ಮಾಡಿರು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾನು ಮಾಡಿರು ಸುಮ್ಮನೆ ಉಮ್ತಾಳೆ. ಯಾಕೆ ನೀನು ಅವಳನ್ನ ಸವಾಸಕ್ಕೆ ಹೋಗ್ಬೇಡ. ಸರಿ ಆಯ್ತು, ನಾನು ಬರ್ತೀನ, ಮೀಟಿಂಗ್ ಐತೆ, ಬೇಗ ಹೋಗ್ಬೇಕು ಇವತ್ತು. ಸರಿ ಆಯ್ತಕ್ಕ. ಅವ್ರ ಅಕ್ಕ ಇಲ್ಲ ಇವತ್ತು. ಇವಳಿಗೆ ಸರಿಯಾಗಿ ಮಾಡ್ತೀನಿ ಇವಳಿಗೆ. ಬರಲಿ, ಒಳಕ್ಕೆ ಬರಲಿ. ನಮ್ಮ ಅತ್ತೆ ತಾಗೆ ಸರಿಯಾಗಿ ಬೈಸ್ತೀನಿ ಇವಳಿಗೆ. ಬಾರ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ? ಏಯ್, ನಿನ್ನೆ ಮಾತಾಡಿಸ್ತಾ ಇರೋದು. ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ. ಮಾತಾಡಿಸ್ತಾ ಇದ್ರೆ ಹಂಗೆ ಹೋಗ್ತಾ ಇದೆಯಲ್ಲ. ಬಾರ ಇಲ್ಲಿ. ನಮ್ಮ ಅಕ್ಕಯ್ಯ ಮಾತಾಡಿಸ್ಬೇಡ ಅಂತ ಹೇಳೋಳನ್ನ. ಯಾಕೆ ಬೇಕಿದು? ಜಗಳ ಮಾಡೋಕ್ಕೇನೆ ಕಾತ್ಕೊಂಡಿರ್ತಾಳೆ ನಮ್ಮ ಅಕ್ಕ. ಇಲ್ಲ ಅಂದರೆ ನನ್ನ ಮೇಲೆ ಹೆಂಗೆ ಜಗಳ ಮಾಡ್ತಾಳೆ. ಅದಕ್ಕೇನೆ ನನ್ನ ಪಾಡಿಗೆ ನಾನು ಸುಮ್ಮನಿದ್ರೆ ವಾಸಿ, ಮಾತಾಡೋಕ್ಕೆ ಹೋಗಲ್ಲ ಇವಳ ಜೊತೆ. ಏಯ್ ನಿಂತ್ಕೊಳ್ಳೆ, ನಿಂತ್ಕೊಳ್ಳಲೆ. ಏಯ್ ಜುಟ್ಟಿ, 2 ಜುಟ್ಟು ಹಾಕೊಂಡು. ಏಯ್ ನಿಂತ್ಕೈಲಿ, ನಿನ್ನೆ ಮಾತಾಡಿಸ್ತಾ ಇರೋದು. ಅಪ್ಪ ಕೂದ್ಲು, ಯಾಕೆ ಹಂಗೆ ಎಳಿತೀಯ ಕೂದ್ಲು ಇಟ್ಕೊಂಡು? ಅಯ್ಯೋ ಅಕ್ಕ, ಎಳಿಬಿಡ ಬಿಡಕ್ಕ. ಈಗ ಕೇಳಿಸ್ತೇನೆ ಮತ್ತೆ ನಾನು ಮಾತಾಡಿರೋದು. ಈಗ ಕೇಳಿಸ್ತಾ? ಮತ್ತೆ ಮಾತಾಡಿಸ್ತಾ ಇದ್ದೀನಿ. ನಾನೇನು ದೇವರ? ಇನ್ನು ನಾನೇನು ಪೇಡನ ಪೆಚಾಚಿನ? ಗೊತ್ತಾಗೋದಿಲ್ವೇ ನಿನಗೆ? ಮಾತಾಡಿಸ್ತಾ ಇದ್ದೀನಿ, ಸುಮ್ಮನೆ ಹೋಗ್ತಾ ಇದೆಯಲ್ಲ. ಇವಾಗ ಗೊತ್ತಾಯ್ತು ನಾನು ಮಾತಾಡ್ಸಿರೋದು. ಈಗ ಹಿಂಗೆ ಹಿಡ್ಕೊಂಡು ಎಳೆದಾಗ, ಇಲ್ಲಾಂದ್ರೆ ಹಿಂಗೆ ಚಿವುಟ್ ಬಿಡಬೇಕು, ಇಲ್ಲಾಂದ್ರೆ ಹಿಂಗೆ ಕೂದಲು ಹಿಡ್ಕೊಂಡು ಎಳೆದು ಬಿಡಬೇಕು. ಹಂಗಾದ್ರೆ ಗೊತ್ತಾಗುತ್ತೆ ಹೆಂಗೆ ಯಾರು ಮಾತಾಡಿಸ್ತಾ ಇದ್ದಾರೆ ಏನು ಅಂತೇಳಿ. ಇನ್ನೊಂದು ದಿವಸ ನಾನು ಮಾತಾಡಿದ ತಕ್ಷಣ ಮಾತಾಡ್ತೀಯ. ಮಾತಾಡಿಸ್ತಾ ಇದ್ದೀನಿ. ಹೆಂಗೆ ಬತ್ತಾಳು ನೋಡು, ಮುಂಚ್ಕೊಡು. ಇದೆಲ್ಲ ಬಿಟ್ಬಿಡ್ಬೇಕು ನಂತಾಗೆ. ಈಗ ನಾನು ಏನಾನ ನೀನು ಮಾತಾಡಿಸ್ದಕ್ಕೆ, ನಾನು ಮಾತಾಡ್ದಕ್ಕೆ ಮಾತಾಡಲಿಲ್ಲ ಅಂತಂದರೆ ಹಿಂಗೇನೆ. ಇನ್ನೊಂದ್ಸತಿ ಮಾತಾಡಲಿಲ್ಲ ಅಂದರೆ ಏನಿಲ್ಲ ನೋಡು. ಅಪ್ಪ ಅಕ್ಕ ಬಿಡಕ್ಕ, ಕೂದಲು ಉರಿತಾವೆ. ಅಪ್ಪ ಅಮ್ಮ, ಎಳಿ ಬಿಡ, ಬಿಡಕ್ಕ ಪ್ಲೀಸ್, ಬಿಡಕ್ಕ, ಎಳಿ ಬಿಡ ಕೂದ್ಲ. ಯಾಕೆ ಎಳಿತಾ ಇದೀಯ? ಬಿಡಕ್ಕ. ಹೊಡಿಬೇಡ. ಯಾಕಕ್ಕ ಒಯ್ತಾ ಇದೀಯ ನೀನು? ಒಯ್ಬೇಡ, ನಮ್ಮ ಅಕ್ಕ ಬರಲಿ ತಡಿ, ಹೇಳ್ತೀನಿ. ಮತ್ತೆ ಮಾತಾಡಿಸ್ತಾ ಇದ್ದೀನಿ, ಗೊತ್ತಾಗೋದಿಲ್ವೇನೆ ನಿನಗೆ? ಇಲ್ಲದ್ದೆಲ್ಲ ಗಂಟಲೆ ಮಾಡ್ತೀಯ. ಇಲ್ಲಿ ಮಾತಾಡಬೇಕು ಬಂದಿಲ್ಲ. ನಮ್ಮ ಮನೆಯಾಗ ಸೇರ್ಕೊಂಡಿರೋದಲ್ದಲ್ಲೇ ಇನ್ನೂ ಜಂಬ ಮಾಡ್ತಾಳೆ. ಎಷ್ಟು ಜಂಬ ಐತೆ ಅಕ್ಕಗಿನ್ನ? ಇನ್ನೂ ಒಂದು ಕೈ ಜಾಸ್ತಿನೇ ಐತೆ ಕಡೆ ನಿನಗೆ. ಅಕ್ಕಗಿನ್ನ ಸ್ವಲ್ಪ ಜಾಸ್ತಿನೇ ಜಂಬ ಐತೆ ನಿನಗೆ. ರಂಜು, ರಂಜು, ಯಾಕಮ್ಮ ಒಲಿತಾ ಇದೆಯಾ ಅವಳನ್ನ? ಯಾಕೆ ಏನಾಯ್ತು? ಅಲ್ಲ ಅತ್ತೆ, ಇಲ್ಲಿ ಕೆಲಸ ನೋಡಿದ್ರೆ ಬೇಜಾನ್ ಕೆಲಸ ಐತೆ. ಹೋಗಿ ಅಲ್ಲಿ ಹೊರಗೆ ಹಲ್ಕಿಸಿತ ನಿಂತ್ಕೊಂಡವಳೆ. ಅವ್ಯಾವ ಹುಡುಗರು ಎಲ್ಲ ಹೋಗ್ತಾ ಇದ್ದಾವೆ, ಆ ಹುಡುಗರು ತ ಮಾತಾಡ್ತಾ ಹಲ್ಕಿಸಿತ ನಿಂತ್ಕೊಂಡವಳೆ. ಅದಕ್ಕೆ ಮತ್ತೆ ಸರಿಯಾಗಿ ಬಿಡ್ತಾ ಇದ್ದೀನಿ. ಗೊತ್ತಾಗೋದಿಲ್ವೇನೆ ನಿನಗೆ? ನಿಮ್ಮ ಅಕ್ಕಯ್ಯ ಕರ್ಕೊಂಬಂದು ಇಟ್ಕೊಂಡ್ಮೇಲೆ ನಿಮ್ಮ ಅಕ್ಕಯ್ಯ ಮರ್ಯಾದೆ ತೆಗಿತಾ ಇದೆಯಾ ನೀನು ಅಂತ. ಯಾವನ್ನ ಮಾತಾಡ್ಸಿದ್ಲು? ಅಲ್ಲಿ ಯಾರು ಮಾತಾಡ್ಸಿದ್ಲು ಹೊರಗೆ? ಅವ್ರು ಯಾರ ಕಾಣತ್ತೆ ನನಗೆ ಗೊತ್ತಿಲ್ಲ. ನನಗೆ ಅವರೆಲ್ಲ ಆ ಕಡೆಗಳವರೆಲ್ಲ ದೂರ. ಇಲ್ಲಿ ನಮ್ಮ ಕೇಳಿಬಿಟ್ಟು ಆ ಕಡೆ ಕೆಳಗೈತಲ್ಲ ಅವ್ರ ಏರಿಯಾ, ಅವು ಯಾವ 1-2 ಹುಡುಗರು. ಹುಡುಗರ ಹತ್ರ ಅಲ್ಕಿಸಿತ ನಿಂತ್ಕೊಂಡವಳೆ ಮಾತಾಡ್ತಾ. ಅದಕ್ಕೆ ಮತ್ತೆ ಯಾಕೆ ಮಾತಾಡ್ತಾ ಇದೀಯಾ ಅಂತ ಹೇಳಿ ಬಿಟ್ಟೆ ನೋಡು. ಹಿಂಗೆಲ್ಲ ಮಾಡಂಗಿದ್ರೆ ನೀನು ಇಲ್ಲಿ ಇರಲೇಬೇಡ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಹಿಂಗೆಲ್ಲ ಮಾಡಬೇಡ, ಕೆಲಸ ಏನೋ ಅದನ್ನು ನೋಡ್ಕೊಂಡು ನೆಟ್ಟಿಗೆ ಇರೋದು ಕಲಿ ನೀನು ಅಂತ ಹೇಳಿ ಬೈತಾ ಇದ್ದೀನಿ ಕಣತೆ. ಯಪ್ಪ ದೇವ್ರೆ, ನಾನು ಯಾವ ತಾಗೂ ಮಾತಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತೈತಿ ಅಕ್ಕಯ್ಯ. ಇಲ್ಲ ಕಣತ್ತೆ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ಯಪ್ಪ ದೇವ್ರೆ, ನಾನು ಹಂಗೆ ಮಾಡೋ ಅಂತವಳಲ್ಲ. ನಾನು ಹಂಗೆ ಮಾಡಲ್ಲ ಅತ್ತೆ. ನಿಜ, ನಾನಂತ ಮಾಡೋ ಅಂತವಳಲ್ಲ. ನಾನು ಆ ಥರ ಮಾಡಿಲ್ಲ ಅತ್ತೆ. ಸುಳ್ಳು ಬಗ್ಳುತ್ತೀಯ? ಸುಳ್ಳು ಬಗ್ಲಿರೆ ನೋಡು. ಏನಿಲ್ಲ. ಸುಳ್ಳು ಹೇಳ್ತಾ ಇದೆಯಾ? ಇನ್ನೂ ಮಾಡೋದೆಲ್ಲ ಮಾಡಿಬಿಟ್ಟು ನಿನ್ನೊಳ್ಳೇದು ಕೇಳೋದು. ನಿಮ್ಮ ಅಕ್ಕನೂ ನಿಮ್ಮ ಮೈಲಿ ಕರ್ಕೊಂಬಂದವ್ರೆ. ಇಲ್ಲಿ ಮರ್ಯಾದೆ ತೆಗಿಬೇಡ. ಎಲ್ಲರ ತಗೋ ಅಲ್ಕಿಸ್ಕೊಂಡು ಮಾತಾಡ್ಕೊಂಡು ಯಾವಾಗಲೂ ಬರೀ ಅಲ್ಕಿಸಿತಾ ಇರ್ತೀಯ. ನನ್ನ ತಂಗಿಯರ್ಗೆ ಅಷ್ಟೇ ಕಾಣತ್ತೆ. ನೋಡಿ, ಯಾರ ಹತ್ರ ಆದರೂ ಮಾತಾಡವ್ರೆ, ಏನಾದರೂ ಹೊರಗೆಲ್ಲಾದರೂ ಓಡಾಡಿದ್ದಾರೆ ಅಂತಂದರೆ ಕರ್ಕೊಂಬಂದು ಸರಿಯಾಗಿ ಜುಟ್ಟು ಹಿಡ್ಕೊಂಡು ಸರಿಯಾಗಿ ಮಾಡಿ ನೋಡಿ ಹಿಂಗೆ ಜಿಗುಟ್ಟು ಬಿಡ್ತಿದ್ದೆ. ಸರಿಯಾಗಿ ಹಿಂಗೆ ಕಿವುಚು ಹಿಂಗೆ ಹಿಂಡು ಬಿಡ್ತಿದ್ದೆ ನೋಡು. ಆವಾಗ ನನ್ನ ತಂಗಿಯವ್ರು ನನಗೆ ಎದ್ರುಕೊಳ್ಳೋರು. ಇವಳು ಭೂಮಿ, ಇವ್ರ ತಂಗಿಗೆ ಭಯ ಇಟ್ಟಿಲ್ಲ. ನನ್ನ ತಂಗಿಯರು ನಾನು ನೋಡಿದ್ರೆ ನಿಜವಾಗ್ಲೂ ನಮ್ಮ ಅಕ್ಕ ಅಂತ ಈಗಲೂ ನಡಗಿ ನೀರು ಹಾಕ್ತಾರೆ. ಹಂಗೆ ನಾನು ಭಯವಾಗಿ ಇಟ್ಕೊಂಡಿರೋದು ನನ್ನ ತಂಗಿನ. ನನ್ನ ತಂಗಿಯರು ಇಬ್ಬರು ಇದ್ದಾರೆ. ಇವಳ ಥರ ಅಲ್ಲಪ್ಪ. ಹೇಳು, ನಾನು ಸರಿಯಾಗಿ ಕೊಡ್ತಿದ್ದೆ ಅವ್ರಿಗೆ. ನಾನು ನೋಡಿದ್ರೆ ಈಗಲೂ ಹೆದರ್ಕೊಂತಾರೆ. ನಮ್ಮ ಅಪ್ಪ ನಮ್ಮಮ್ಮಿಗಿನ ಹೆಚ್ಚಾಗಿ ನನಗೆ ಹೆದರಿಕೆಂಬದು ಅವ್ರು. ಇವಾಗ ಹಂಗೆ ಇರ್ಬೇಕು ಮತ್ತೆ. ಸ್ವಲ್ಪ ಭಯವಾಗಿರ್ಬೇಕು ಹೆಣ್ಮಕ್ಳು. ಇವಳು ಒಳ್ಳೇದಕ್ಕೆ ಹೇಳೋದು, ಇವಳಿಗೆ ಅರ್ಥವಾಗ್ತಿಲ್ಲ ಅದು. ಮತ್ತೆ ಒಳ್ಳೇದಕ್ಕೆ ಮತ್ತೆ ಹೇಳೋದು ಅರ್ಥ ಆಗಲ್ವೇ ಇದಕ್ಕೆ?
ಇನ್ನು ಏನು ತಕ್ಕ ಸುಳ್ಳು ಹೇಳ್ತೀಯ? ನಾನೇನು ಯಾರ ಹತ್ರನೂ ಮಾತಾಡಿಲ್ಲ ಏನಿಲ್ಲ, ಅವ ಅತ್ತೆ ಹತ್ರ ಇಲ್ಲದ್ದೆಲ್ಲ ಹೇಳ್ತೀಯಲ್ಲ. ಏಯ್ ಮುಚ್ಚು ಬಾಯಿ, ಇಲ್ಲದ್ದೆಲ್ಲ ಯಾರು ಹೇಳಲ್ಲ. ಅವಳು ನಿನ್ನ ಒಳ್ಳೇದು ಕೇಳೋದು. ಅವ್ರ ತಂಗಿಯರು ಈಗಲೂ ಅವಳಿಗೆ ಹೆಂಗೆ ಹೆದರಿಕೆಂಬ್ತಾರೆ ಗೊತ್ತೇ. ನಿನ್ನ ಒಳ್ಳೇದು ಕೇಳಿದ್ರೆ ನೀನು ನೋಡಿ ಹೆಂಗೆ ಇದು ಮಾಡ್ತಾ ಇದೀಯ. ಸರಿ ಆಯ್ತು ಬಿಡು. ತಿರ್ಗಾ ಹೊರಕ್ಕೆ ಹೋಗುತ್ತೆ, ಗೊತ್ತೇ ಆಗಲ್ಲ ಕಾಣತ್ತೆ ಇದಕ್ಕೆ. ನೋಡು ಅಳ್ತಾ ಹೊರಕ್ಕೆ ಹೋಗ್ತಾಳೆ, ಯಾರನ್ನ ಕಾಣ್ದಾರೆ ಏನು ಮಾಡ್ಯಾರ ಅನ್ಕೋಬೇಕಲ್ಲ. ಏಯ್ ಬತ್ತಿ ಇಲ್ವೇ ಒಳಕ್ಕೆ ಕಿರು. ರಂಜು ನೀನು ಯಾಕೆ ಮಾತಾಡಿ ನೀ ಇಷ್ಟರ ಆಗ್ತೀಯ? ಅವಳು ಎಲ್ಲನ ಅವ್ರ ಅಕ್ಕ ಬಂದಮೇಲೆ ಹೇಳೋಣ. ಅವ್ರ ಮಾಮ ಬರಲಿ ಹೇಳೋಣ. ಯಾಕೆ ಸುಮ್ಮನೆ ನೀನು ಯಾಕೆ ಬದಿಯೋದು? ಯಾಕೆ ಪಾಪ ನಿನ್ನ ಇಷ್ಟರ ಆಗ್ತೀಯ? ಯಾಕೆ ನೀನು ಹೇಳೋದು ಒಳ್ಳೇದಕ್ಕೇನೆ. ನಮ್ಮ ತಂಗಿಯೇ ನಿಜವಾಗ್ಲೂ ನಾನು ಎಂಥ ಬುದ್ಧಿ ಕಲಿಸಿದ್ದೆ ಅಂತಂದರೆ, ನಾನು ನೋಡೋ ನನ್ನ ಅಡುಗೆ ನೀರಾಗಬೇಕು ಕಾಣತ್ತೆ. ಸರಿಯಾಗಿ ಇಲ್ಲೋಡ ಕೆನ್ನೆ ಹಿಂಡಿಕ್ಬಿಡ್ತಿದ್ದೆ. ಹಿಂಗೆ ಸೌಟೆನ ಹಿಂಗೆ ಸರಿಯಾಗಿ ಹಿಂಗೆ ತಿರುವಿ ಇಕ್ಬಿಡ್ತಿದ್ದೆ. ಅಷ್ಟು ಎದುರ್ಕೊಂಬರು. ಭಯ ಇರಬೇಕು ಹೆಣ್ಮಕ್ಳಿಗೆ, ಇಷ್ಟೊಂದಲ್ಲ. ಹೇಳು ಏನೋ ಇವಳು ಭೂಮಿ ಅವಳಂತಾಳೆ ಮಂಕಾಗೈತಿ ಇದು ನೋಡು. ಅವಳೊಂದು ಸ್ವಲ್ಪ ಮಂಕಾಗಿದ್ದಾಳೆ. ಅವಳು ಒಂಥರ ಸುಮ್ಮನೆ ಇರ್ತಾಳೆ ಸ್ವಾಡ ಇದ್ದಂಗೆ. ಅದಕ್ಕೆ ಇದು ಹಿಂಗೆ ಆಡುತ್ತೆ. ನಂತರ ಚುರುಕಾಗಿರ್ಬೇಕು. ಚುರುಕಾಗಿದ್ರೆ ತಂಗಿಯವ್ರಿಗೂ ಭಯ ಇಕ್ಬೋದು. ಮತ್ತು ಅವಳು ಸುಮ್ಮನೆ ಇರ್ತಾಳೆ. ಹೇಳೋಣ ಯಾತನ ಹಿಂಗಲ್ಲ ಅಂದ್ರೆ ಹಂಗೆ, ಹಿಂಗಲ್ಲ ನಮ್ಮ ಹಂಗೆ ಅಂತ ಹೇಳಿ ಹೇಳೋಣ. ಸುಮ್ಮನೆ ಇರ್ತಾಳೆ ಯಾವಾಗಲೂ. ಯಾತೋ ಕಳ್ಕೊಂಡವ್ರಮ್ಮಂಗೆ ನಿನ್ನ ಥರ ಇರಲ್ ಕಣಮ್ಮ ಅವಳು ಚುರುಕಾಗಿ. ತಲೆ ಮೇಲೆ ಏನೋ ಒತ್ಕೊಂಡವಳು ಭಾರ ಅಮ್ಮಂಗೆ ಇರ್ತಾಳೆ. ಏನೋ ಒತ್ಕೊಂಡವಳು, ಏನೋ ಆಗೈತೆ ಆಗಬಾರದ್ದು ಆಗೈತೆ ಅಂಬ ಥರ ಇರ್ತಾಳೆ ಅವಳು. ಅಯ್ಯೋ ತಗ ಅವಳದೇನು ಹೇಳ್ತೀಯ? ತೆಗಿ. ಅವಳು ಸರಿಯಾಗಿದ್ದಿದ್ರಿ ಇವಳು ಯಾಕೆ ಹಿಂಗೇನ? ಅಕ್ಕ 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 ಹೆಂಗಿದ್ದಾಳ, ತಂಗಿ ಹಂಗೆ ಇರ್ತಾಳೆ ಅಷ್ಟೇ. ನಮ್ಮ ತಂಗಿರು ಇದ್ದಾರಪ್ಪ ಹಿಂಗಲ್ಲ. ನೀನು ನಾನು ನೋಡಿದ್ರೆ ಅದ್ರಕೋಬೇಕು ಹಂಗಿದ್ದಾರೆ ಬಿಡು. ಹೋಗ್ಲಿ ಯಾಕೆ ಸುಮ್ಮನೆ. ನೀನು ಹೊರಕ್ಕೆ ಹೋಗಿ ಅವಳು ಇನ್ನಾನು. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಸುಮ್ಮನೆ ಹೇಳ್ತೈತೆ. ಹೊಡಿತೈತೆ, ಕೂದಲು ಕಣ್ಣಿಗಿರುತ್ತೈತೆ. ನಮ್ಮಪ್ಪ ನಮ್ಮಮ್ಮ ತಕ್ಕ ಹೋಗ್ತೀನಿ. ಅಮ್ಮಯ್ಯ ನಮ್ಮಮ್ಮ ತಕ್ಕ ಹೋಗ್ತೀನಿ. ನಮ್ಮ ಅಕ್ಕ ಬಂದಮೇಲೆ ಹೇಳ್ತೀನಿ ಅಂಕ ನಾನು ಇಲ್ಲಿ ಇರಲ್ಲ, ನಮ್ಮ ಊರಿಗೆ ಹೋಗ್ತೀನಿ. ನಾನು ಕೂಲಿ ಮಾಡ್ತೀನಿ, ಓದೋಕ್ಕೇನು ಹೋಗಲ್ಲ ಅಂತೀನಿ. ಓದೋಕ್ಕೇನು ಹೋಗಲ್ಲ. ನಮ್ಮ ಅಪ್ಪ ಬಿಡಿಸಿರು ನಾನು ಓದೋಕ್ಕೇನು ಹೋಗಲ್ಲ. ಓದೋಕ್ಕೂ ಹೋಗಲ್ಲ, ನಾನು ಓದೋಕ್ಕೇನು ಹೋಗಲ್ಲ. ನಾನು ಕೂಲಿನೇ ಮಾಡ್ತೀನಿ. ಯಾಕೆ ನಾನು ಕೂಲಿನೇ ಹೋಗ್ತೀನಿ ಕಣೆ ಅಂತೀನಿ ನಮ್ಮ ಅಕ್ಕ ಬಂದಮೇಲೆ. ನಾನು ಕೂಲಿನೇ ಹೋಗ್ತೀನಿ. ನಾನು ಓದಲ್ಲ, ಕೂಲಿನೇ ಹೋಗ್ತೀನಿ. ನಮ್ಮ ಊರಾಗೆ ಯಾರನ್ನ ಹತ್ತಿ ಬಿಡ್ಸೋಕ್ಕೂ ನೀರುಳ್ಳಿ ಕಾಳಿಗೂ ಹಸ್ರಿಗೆ ಬಿಡ್ಸೋಕ್ಕೆಲ್ಲ ಕರೀತಾರೆ. ಕೂಲಿನೇ ಹೋಗ್ತೀನಿ, ಹೂವು ಬಿಡ್ಸೋಕ್ಕೂ ಹತ್ತೋಕ್ಕೆಲ್ಲ. ನಮ್ಮ ಅಕ್ಕ ಓದುತ್ತೀನಿ ಅಂತ ಕರ್ಕೊಂಬಂದ್ಲು. ಇಲ್ಲಿ ಇವಳು ಕಾಟ ನನಗೆ. ಅಯ್ಯಪ್ಪ ಇಲ್ಲಿರೋಕ್ಕಾಗಲ್ಲ ನನಗೆ, ನಾನು ಊರಿಗೆ ಹೋಗ್ತೀನಿ. ಇನ್ನು ಹೊರಗೆ ಬಂದು ಕುಕ್ಕರ್ಸ್ಕೊಂಡಿದ್ಯಲ್ಲೇ ಬಾರೆ ಒಳಕ್ಕೆ. ಅಲ್ಲಡ ಬಾಗ್ಲ ಕುಕ್ಕಂಡು ಅಲ್ಲಾಡತ್ತೆ ಅಳ್ತಾ ಕುಕ್ಕಂಡಿರೋದ. ಅಯ್ಯೋ ದೇವ್ರೆ, ಈ ಹುಡುಗಿ ಒಂದು ಕಾಣಪ್ಪ. ಎದ್ದು ಬರಮ್ಮ ನೀನು ಒಳಕ್ಕೆ. ನಿಮ್ಮ ಅಮ್ಮ ನಿಮ್ಮ ಅಕ್ಕ ಬಂದಾಗ ಅದೇನು ಹೇಳಿ ಅದೇನೋ ಮಾತಾಡಮಂತೆ ಸುಮ್ಮನೆ ಬಾಯಿಲಿ. ಬಾ ಒಳಕ್ಕೆ ಬಾಯಿಲಿ. ನೀನು ಇಲ್ಲಿ ಕುಕ್ಕಂಡು ಅಳ್ಬೇಡ, ಸುಮ್ಮನಿರಮ್ಮ ರಂಜು, ಸುಮ್ಮನಿರು. ಅವಳಿಗೆ ನೀನು ಯಾತೋ ಒಂಬಕ್ಕೋಬೇಡ, ಎಲ್ಲನೂ ಕುಕ್ಕಂಬೇಡ ಬಾಯಿಲಿ. ಬಾಗ್ಲ ಕುಕ್ಕಡೈತಲ್ಲತ್ತೆ ಹೇಳ್ತಾನ. ಏನೋ ಆಗೈತೆ ಅಮ್ಮಂಗೆ ಒಳ್ಳೇದು ಹೇಳಿದ್ರು ಕಷ್ಟನೇ ಈ ಕಾಲ್ದಾಗೆ. ಯಪ್ಪ ದೇವ್ರೆ, ಅದಕ್ಕೆ ಮತ್ತೆ ಯಾರು ಹೆಂಗನ ಹಾಳಾಗೋಗ್ಲಿ ಅನ್ಬೇಕು, ಒಳ್ಳೇದೇ ಹೇಳ್ಬೇಕು, ಹೋಗ್ಬಾರ್ದು. ಸುಮ್ಮನಿರು ಬಾಯಿಲಿ. ಇವಾಗ ಯಾಕೆ ಹೇಳ್ಬೇಡ ನೀನು ಒಳಕ್ಕೆ ಬಾಯಿಲಿ. ಆಮೇಲೆ ಅವ್ರ ಅಕ್ಕನವ್ರ ಮಾಮ ಬಂದಾಗ ಮಾತಾಡೋಣ. ಇವಾಗ ಬೇಡ, ಬಾಯಿಲಿ ಸುಮ್ಮನೆ ಒಳಕ್ಕೆ. ಯಾರಿಗೂ ಏನು ಹೇಳೋದೇ ಅಂದ್ಲಪ್ಪ ಇವಾಗಿನ ಕಾಲದಾಗೆ. ಮನೆ ಅಳಿಗೆ ಎಷ್ಟು ಸುಳ್ಳು ಹೇಳ್ತಾಳೆ. ನಾನು ನಮ್ಮ ಊರಿಗೂ ಹೋಗ್ತೀನಿ, ನಮ್ಮಪ್ಪ ನಮ್ಮಮ್ಮನ ತಾಗೆ ಇರ್ತೀನಿ, ನಾನು ಕೂಲಿನೇ ಮಾಡ್ತೀನಿ. ನಮ್ಮಪ್ಪ ನಮ್ಮಮ್ಮ ಓದಕ್ಕೆ ಹೋಗ್ಬೇಡ, ಬಿಡಮ್ಮ ಸಾಕು, ನಮ್ಮ ಕೈಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಬಿಟ್ಟಿದ್ದೆ. ಅಲ್ಲ ನಾನು ಹೋಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಅಕ್ಕ ಓದಿಸ್ತೀನಿ ಅಂತ ಕರ್ಕೊಂಬಂದ್ಲು. ಅಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸುಮ್ಮನೆ. ನನಗೆ ತುಂಬ ಬೇಜಾರಾಗ್ತೈತೆ. ಇವಳು ಒಳ್ಳೆಯಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.